ಗೆದ್ರೆ ಚುನಾವಣೆ ಗೆದ್ದಂತೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ. ಚಿಂತಾಮಣಿ ಮತದಾರರ ಪಟ್ಟಿಯಲ್ಲಿ 2-3 ಕಡೆ ಮತ ಚಲಾಯಿಸುವ ಅಕ್ರಮ ವಲಸಿಗರಿಂದ ದೇಶಕ್ಕೆ ಮಾರಕವಾಗಿದೆ. ಹಾಗಾಗಿ ಅಂತವರನ್ನು ಮತದಾರರ ಪಟ್ಟಿಯಿಂದ ಕಿತ್ತು ಹಾಕುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಬಿಎಲ್ಎಗಳಿಗೆ ಸೂಚಿಸಿದರು. ಚಿಂತಾಮಣಿ ನಗರದ ಕಟಮಾಚನಹಳ್ಳಿ ಗೇಟ್ ಬಳಿ ಇರುವ ಎನ್ಎನ್ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಎಸ್ಐಆರ್ ವಿಶೇಷ ಮತ್ತು ಬಿಎಲ್ಎ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಅಕ್ರಮವಾಗಿ ಬಾಂಗ್ಲಾದೇಶದವರನ್ನು ಚುನಾವಣೆಯಲ್ಲಿ ಗೆಲ್ಲೇಬೇಕೆಂಬ ದುರುದ್ದೇಶದಲ್ಲಿ ಅಕ್ರಮವಾಗಿ ಚುನಾವಣೆ ಪಟ್ಟಿ ಸೇರಿಸಿದ್ದಾರೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದವರಿಗೆ ಮತದಾನ ಹಕ್ಕಿಲ್ಲ. ದಯವಿಟ್ಟು ನಮ್ಮ ಬಿಎಲ್ಎ 2 ಪರಿಗಣಿಸಿ 2 ಕಡೆ ಚುನಾವಣೆ ಮಾಡುವವರನ್ನು ಮತದಾನ ಪಟ್ಟಿಯಿಂದ ತೆರವುಗೊಳಿಸಿ ದೇಶದ್ರೋಹಿಗಳ ಮುಕ್ತ ಭಾರತವನ್ನಾಗಿ ಮಾಡಬೇಕು. ಅದು ಹಾಗಾಗಬೇಕಾದ್ರೆ ಬಿಎಲ್ಎ 2ಗಳು ಕೆಲಸ ಮಾಡಬೇಕು. ಬೂತ್ ಗೆದ್ದವರು ಚುನಾವಣೆ ಗೆಲ್ಲಬಹುದು ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅಭಿಪ್ರಾಯಪಟ್ಟರು. ಜಮೀರ್ ಅಹ್ಮದ್ ಅಂತವರು ಪಾಕಿಸ್ತಾನ ಏಜೆಂಟ್ಗಳು. ರಾಜ್ಯದಲ್ಲಿ ಬೆಂಗಳೂರು ಮಹಾನಗರ ಸೇರಿದಂತೆ ಹಲವು ನಗರಗಳಲ್ಲಿ ಬಾಂಗ್ಲಾ ಹಾಗೂ ಪಾಕಿಸ್ತಾನಿಗಳನ್ನು ಏಜೆನ್ಸಿಗಳ ಮೂಲಕ 5,000, 10,000 ಮತದಾರರನ್ನು ಪಟ್ಟಿಯಲ್ಲಿ ಸೇರಿಸುವ ಹುನ್ನಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸಿಕಲ್ ರಾಮಚಂದ್ರಗೌಡ, ಬಿಜೆಪಿ ಮುಖಂಡ ಎನ್ ವೇಣುಗೋಪಾಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ರಾಜಣ್ಣ, ಗೋವಿಂದರಾಜು, ಶ್ರುತಿ, ಗೋಕುಲ್, ಶ್ರೀನಿವಾಸ್, ರಾಜಶೇಖರ್ ರೆಡ್ಡಿ, ಮಹೇಶ್ ಬೈ, ಸುರೇಶ್, ಶಿವರೆಡ್ಡಿ, ಆಂಜನೇಯ ರೆಡ್ಡಿ, ನಾಗರಾಜ್ ರೆಡ್ಡಿ, ಗಾಜಲು ಶಿವ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಡಿಸ್ಕಸ್ ಮಾಡಿ ಈ ಮೂರು ಹೊಸದಾಗಿ ಒಟ್ಟಿಗೆ ಸೇರಿಕೊಂಡವ್ರು ಯಾರಿದ್ದಾರೆ. ನಾವು ಹಳ್ಳಿಗಳಲ್ಲಿ ಗೊತ್ತಾಗೋದಿದೆ. ಸರ್ವೇ ಸಾಮಾನ್ಯ ಹೊಸದು ಯಾವ್ದಾದ್ರು ಒಂದು ಒಟ್ಟು ಲಿಸ್ಟಿಗೆ ಹೆಸರು ಬಂತಂದ್ರೆ ಅದು ನೋಡ್ಬಿಟ್ಟು ಇನ್ನು ಯಾರು ಹೊಸದಿಂದ ನೋಡ್ಬಿಟ್ಟು ಇನ್ನು ಯಾರು ಬಂದಲ್ಲ ಎಲ್ಲಿಂದ ಓದಿರ್ತಾರೆ ನೀವು ಅವ್ರು ಯೋಚನೆ ಮಾಡಿ ಅದನ್ನು ಟಿಕ್ ಮಾರ್ಕ್ ಮಾಡ್ತೀವಿ. ಯಾವುದಾದ್ರು ಸತ್ತಾಗಿದ್ದಾರೆ ಯಾರು ವೋಟ್ ಲಿಸ್ಟಲ್ಲಿ ಇಲ್ಲೂ ಹೆಸರಿದ್ದು, ಬೆಂಗಳೂರಲ್ಲಿ ಶಿವಾಜಿನಗರದಲ್ಲಿ ಜ್ಞಾನೇಗೌಡನ ಹೆಸರಿದ್ದು, ಅಲ್ಲಿ ಬೆಳಗ್ಗೆ ಓಟ್ ಹಾಕ್ಬಿಟ್ಟು ತಿರುಗಿ ಸಾಯಂಕಾಲ ಓಟ್ ಹಾಕ್ಬಿಟ್ಟು ಯಾರ್ಯಾರು ಮಾಡ್ತೀವಿ. ನಾನು ನಿಮ್ಗೆ ಹೇಳೋದೇನೆಂದರೆ, ಚುನಾವಣೆ NDA ಅಲಯನ್ಸು, ನಗರಸಭೆ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಎಲ್ಲ ಚುನಾವಣೆಗೆ ನಮಗೆ ಗೊತ್ತಿದ್ದಂಗೆ ಒಂದು 6 ಇಂದ 8 ತಿಂಗಳೊಳಗಡೆ ಮುಗಿದೋಗುತ್ತೆ. ಆ ಮುಗಿದೋಗುತ್ತೆ ಅಂದರೆ ನಾವು ಗೆಲ್ಲಬೇಕು ಅಂತ ಲೆಕ್ಕಾಚಾರ ಬಂದಾಗ ಇವ್ರು ಯಾರು ಬೆಳಗ್ಗೆ ಹೊಸಕೋಟೆನ ಓಟ್ ಹಾಕ್ಬಿಟ್ಟು ಸಾಯಂಕಾಲ ಬಂದು ಇಲ್ಲಿ ಓಟ್ ಹಾಕ್ತಾರೆ, ಹಾಕೊಂಡ್ಬಂದ್ಬಿಟ್ಟಿರ್ತಾರೆ. ಗೊತ್ತಿಲ್ಲ, ಎತ್ತಂಗಿಲ್ಲ, ನೋಡಂಗಿಲ್ಲ. ಅವ್ರು ಮಾತ್ರ ನಮ್ಮನ್ನೆಲ್ಲ ನೋಡ್ಕೊಂಡು ಏನೋ ನೋಡೋಂಗಿಲ್ಲ. ಗಂಡಸರು ಒಂದೊಂದ್ಸರಿ ಬರ್ಕಿಗಳು ಹಾಕೊಂಡು ಓಟ್ಲಾಗ್ತಾರೆ. ಇವೆಲ್ಲ ನಡೀತವೆ. ಅದಕ್ಕೋಸ್ಕರ ನಾವು ಹೇಳೋದೇನೆಂದರೆ, ನೀವು ಬೂತ್ ಗೆದ್ರೆ ಬೂತಲ್ಲಿ ನಾವು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಎಲೆಕ್ಷನ್ ಗೆದ್ದಂಗೆ. ಅವ್ರಿಗೆ ಹೇಳ್ರಿ ಯಾರಾದ್ರೂ ನಮ್ಮನ್ನು ನಿಮ್ಮನ್ನು ಅಂತ. ನಾನು ಅಲ್ಲಿ ಎಲ್ಲ ಓಟ್ ನಡೆಯುವಾಗ ನಮ್ಮೂರಲ್ಲಿ ನನ್ನ ಓಟ್ ಲಿಸ್ಟ್ ಎಲ್ಲಿದೆ ಅಲ್ಲಿ ನಡೀತಾ ಇರೋ ಟೈಮಲ್ಲಿ ಯಾರು ಡೌಟ್ ಬೇಕು ಸಾಂಗ್ ನಾವು ಯಾವಾಗ ನೋಡಿಲ್ಲಣ್ಣ ಬಂದ್ಬಿಟ್ಟಿದ್ದೇನೆ ಓಟ್ ಹಾಕಿದ್ದೆ. ನಾನು ಬಂಪ ಇಲ್ಲಿ ಮನ್ಸಕ್ಕ ಸರ್ ಇದರಿ ಅಂದರೆ ಎದರಿ ಎಲ್ಲಿ ಹೇಳು ಅವನು. ಅದೇ ಸರ್ ಅಲ್ಲಿ ಆ ಮನೆ ಹತ್ರ ಅವ್ನು ಯಾರು ಓಟ್ ಲಿಸ್ಟ್ 2,000 ರೂಪಾಯಿ ಕಾಸಿಸ್ಕೊಂಡು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ದಲ್ಲ, ಒಟ್ಟು ಎಷ್ಟು ಕೆಲಸಿದ್ದಾನೆ ಅವನು ಬಂದ ನಮ್ಮನೇಲಿ ಇರೋದಂತ. ನೀನೇ ಇರೋದು ಬಾಡಿಗೆ, ನಿಮ್ಮ ಮನೇಲಿ ಎಲ್ಲಿರ್ತಾನೆ ಅವನು ಕೇಳಿದ್ರು. ಇಲ್ಲ ಸನಾವರ ಮನೆಯಾಗ ಇರೋದು ಅಂತ. ಸನಾವರ ಮನೆಯಾಗ ಬಾಡಿಗೆ ಇರೋದು ಇಬ್ಬರು ನನಗೆ ಗೊತ್ತು. ಇವನು ಎಲ್ಲಿ ತಗೋದ್ರದ ಹೇಳು ಅಂತ ಹೇಳಿದ್ರೆ, ಆಮೇಲೆ ಅವ್ನು ಸ್ವಲ್ಪ ತಡಬಡ ಇಲ್ಲ, ಕರ್ನಾಟಕ ಸೈನಿಕರು ಒಂದು ಸ್ವಲ್ಪ ಪೂಜೆ ಮಾಡಿದ್ರು. ಮಂಗಳಾರತಿ ಮಾಡಿದ್ದಾದ್ಮೇಲೆ ಅವನು ನಿಜ ಹೇಳ್ದ, ಯಾರು ಇವ್ನಿಗೆ 2,000 ರೂಪಾಯಿ ಇಸ್ಕೊಂಡು ಮಾಡಿಕೊಟ್ಟಿದ್ದ, ಮತ್ತು ಅವನಿಗೂ ಇವನಿಗೆ ಇಬ್ಬರಿಗೂ ಪೂಜೆ ಮಾಡಿ ಆಮೇಲೆ ಕಳಿಸಿದೆ. ನಾನು ಹೇಳೋದೇನೆಂದರೆ, ನಮ್ಮಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ಆಗಿದ್ದಾದ್ಮೇಲೆ ಇವತ್ತು ಆ ಬಾರ್ಡರ್ಗಳೆಲ್ಲ ಫುಲ್ಲು ಟೈಟ್ ಮಾಡ್ತಾ ಇರೋದಕ್ಕೆ ಗೊತ್ತಲ್ಲ, ಕೇಳಿದ್ದೀರಲ್ಲ ನ್ಯೂಸ್ಗಳಲ್ಲೆಲ್ಲ. ಸುಮಾರು 400-500 JCBಗಳು ಬುಲ್ಡೋಜರ್ಗಳೆಲ್ಲ ಹೋದು ವೆಸ್ಟ್ ಬೆಂಗಾಲ್ಗೆ ಟ್ರೈನಲ್ಲಿ ಗುಡ್ಸ್ಗಳಲ್ಲಿ ಅಂತ. ಅದೆಲ್ಲ ಏನಂತಂದರೆ ಮನೆ ಅಲ್ಲಿದ್ರೆ ಇದು ಇಲ್ಲಿ ಈ ಥರ ಸದ್ದು ಗೊತ್ತಿಗಳನ್ನೆಲ್ಲ ಅಲ್ಲಿ ಇಲ್ಲಿ 2 ಕಡೆ ಕಾಲಿಟ್ಕೊಂಡ್ರೆ ಸೆಂಟ್ರಲ್ ಬಾರ್ಡರ್ ಈ ಲೆಕ್ಕಾಚಾರದಲ್ಲೆಲ್ಲ ಇದೆ. ಅದಕ್ಕೋಸ್ಕರ ಅಲ್ಲಿರೋದನ್ನೆಲ್ಲ ಕಿತ್ತು ಬಾರ್ಡರ್ಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಓಡಿಸ್ತಾ ಇದ್ದಾರೆ. ಇವ್ರು ಬೇರೆ ಬೇರೆ ಕಡೆಯಿಂದ ಹೋಗಿ ಇಲ್ಲಿದ್ದರೆ ಏನೋ ಮಾಡ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ತಪ್ಪಿಸ್ಕೊಂಡು ದಿನ 10,000, 20,000 ಜನ ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಇನ್ನು ಕೆಲವರೆಲ್ಲ ಇವರವರೆಲ್ಲ ಕಾಂಗ್ರೆಸ್ ಅವರು. ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆಯೋ, ಇವಾಗ ತಮಿಳುನಾಡಲ್ಲಿ ಆಗಿರ್ಬೋದು, ನಾವು ಸಪೋರ್ಟ್ ಕೊಟ್ಟಿದ್ದು ಕೇರಳ ಆಗ್ಬೋದು,
ನಮ್ಮ ಕರ್ನಾಟಕದಲ್ಲಿ ಆಗ್ಬೋದು. ನಾವು ಮೆಜೆಸ್ಟಿಕಲ್ಲಿ ನಿಂತ್ಕೊಂಡ್ರೆ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲ ಒಂದೊಂದು ಬ್ಯಾಗ್ ಎರಡು ಬ್ಯಾಗ್ ಇಟ್ಕೊಂಡು ಎಲ್ಲ ಗಟ್ಟುಮುಟ್ಟಿಗೆ ಇಟ್ಕೊಂಡು ಎಲ್ಲ ಮಂದಿ ಕರ್ನಾಟಕದಲ್ಲಿ ಬಿಟ್ಟಿದ್ದಾವೆ. ಅವ್ರೇನು ಮಾಡ್ತಾರೆ ಅಂದರೆ ಜಮೀರಾ ಅಂತವ್ರು ಪಾಕಿಸ್ತಾನ ಏಜೆಂಟು ಅವ್ರೇನು ಮಾಡ್ತಾರೆ ಅಂದರೆ ಬಸ್ಸಲ್ಲೇ ಕೂಡ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ, ಒಂದು ಏಜೆನ್ಸಿ ಇದೆ ಅವರು. ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮಲ್ಲಿರ್ತಕ್ಕಂಥವ್ರು ಒಂದು 5,000 10,000 ಜನನ ನಾವು ಹೋಟ್ಲಿಗೆ ಸೇರಿಸ್ಬೋದು. ಆ MLA ಕ್ಯಾಂಡಿಡೇಟ್ ಯಾರ ಅವನ ಹತ್ರ ಒಂದು ಇಷ್ಟು ಕೋಟಿಗೆ ಅಂತೇಳಿ ಮಾತಾಡ್ಕೊಂಡು ಇವ್ರನ್ನ ಕರ್ಕೊಂಡೋಗಿ ವೋಟ್ ಲಿಸ್ಟ್ಗೆ ಒಂದು ಜಾಗದಲ್ಲಿ 2 ಜಾಗದಲ್ಲಿ 3 ಜಾಗದಲ್ಲಿ ಸೇರಿಸ್ತಾರೆ. ಎಲೆಕ್ಷನ್ ದಿನ ಅವ್ರಿಗೆ ಏನಾದ್ರೆ ಕೆಲಸ, ಎಲ್ಲರೂ ಫೋನ್ ನಂಬರ್ಗಳಿರುತ್ತೆ, ಒಂದು ಟಿವಿ ಒಂಥರ ಚೈನ್ ಲಿಂಕ್ ಥರ, ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟ್ ಹಾಕ್ತಾ ಓಡಿಸ್ತಾ ಬಾ ಚಿಂತಾಮಣಿಗೆ ಹೋಗ್ಬೇಕು, ಚಿಂತಾಮಣಿಯಲ್ಲಿ ಆಯ್ತಾ ಬಾ ಕೋಲಾರಕ್ಕೆ ಹೋದ್ರೆ 9 ಗಂಟೆವರೆಗೂ ವೋಟಿಂಗ್ ನಡೀತದೆ ಅನ್ನೋ ಲೆಕ್ಕಾಚಾರ. ಯಾಕಂದ್ರೆ ನಾವು 5 ಗಂಟೆ ಒಳಗಡೆ ಆಗಲಿ ಒಳಗೆ ಹೋಗ್ಬಿಟ್ರೆ 9 ಗಂಟೆ ಆದ್ರೂ ಅದೆಲ್ಲ ವೋಟಿಂಗ್ ಮುಗಿಯೋರು ನಡೀತಾನೆ ಇರ್ತದೆ. ಹೊಸಕೋಟೆ, ಕಾಂತಿರೋಡು, ಪ್ರೆಸಿಡೆಂಟ್ ಅವರು, ಇನ್ನೊಂದು ಮತ್ತೊಂದು ಶಿವಾಜಿನಗರ ಇಲ್ಲೆಲ್ಲ ವೋಟ್ಗಳು ಹಾಕಿರೋರು ಸಾಯಂಕಾಲ ಬಂದು ಚಿಂತಾಮಣಿನ ಹೊರಗೆ ಸೇರ್ಕೊಳ್ತಾರೆ. ಕಾಪು ಇಲ್ಲಿರ್ತಕ್ಕಂಥವ್ರು ಒಳಗೆ ಬಂದಿರೋರು ಇವರೆಲ್ಲ ನಮ್ಮಲ್ಲಿ ಇನ್ನೂ ವೋಟ್ ಲಿಸ್ಟಲ್ಲಿ ಐತೆ ಅಂತೇಳಿ ಒಬ್ಬೊಬ್ಬ 2 ಜಾಗದಲ್ಲಿ 3 ಜಾಗದಲ್ಲಿ ವೋಟ್ಗಳು ಹಾಕಿರ್ತಾರೆ. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 5,000 ಇಲ್ಲ 10,000 ವೋಟ್ಗಳಿಂದ ಬೇರೆ ಬೇರೆ ಬಾಡಿಗೆ ಮನೆಗಳು, ಯಾವುದೋ ಫ್ಯಾಕ್ಟ್ರಿ ಇರ್ತಕ್ಕಂಥವ್ರು, ಯಾವುದೋ ಬಳಿ ಫಾರ್ಮ್ ಇರ್ತಕ್ಕಂಥವ್ರು, ಯಾವುದೋ ಈ ಏರಿಯಾಗಳಲ್ಲಿ ಸ್ಲಮ್ಗಳು ಅಂತ ಏರಿಯಾಗಳಲ್ಲಿ ವೋಟ್ ಲಿಸ್ಟಿಗೆ ಸೇರಿಸ್ಬಿಟ್ಟು ಅವ್ರ ಹತ್ರ ಇಷ್ಟು ಕೋಟಿ ಅಂತ ಯಾರು MLA ಕ್ಯಾಂಡಿಡೇಟ್ ಇರ್ತಾರೆ ಅವ್ರ ಪಾರ್ಟಿಯಲ್ಲಿ ಅವ್ರ ಹತ್ರ ದುಡ್ಡು ಇಸ್ಕೊಳ್ತಾರೆ ಇವರು. ಯಾಕಂದ್ರೆ 5,000 10,000 ಡಿಫ್ರೆನ್ಸಲ್ಲಿ ಅವರು ಗೆಲ್ಬೇಕಂದ್ರೆ ಈ ವೋಟ್ ತುಂಬ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೋಸ್ಕರ ಇವರೆಲ್ಲ ಪಕ್ಕ ಇಲ್ಲೇ ತಾನೇ ಆಗ್ತದೆ. ಅದಕ್ಕೋಸ್ಕರ ನಾವು ಹೇಳೋದೇನಂದ್ರೆ ಪ್ರತಿ ಊರಲ್ಲೂ ಒಂದು ಟೀಮ್ ಅಂತ ಮಾಡಿಕೊಂಡು ಒಂದು ಟೀಮ್ ಮಾಡಿಕೊಂಡು ಯಾರ್ಯಾರು ಈ ಊರಲ್ಲಿ ಇಲ್ಲ ಯಾರ್ಯಾರು ಮದುವೆ ಮಾಡಿಕೊಂಡು ಕಾರ್ಯಗಳನ್ನು ಪ್ರೆಸೆಂಟ್ ಹೋಗ್ತಾ ಅಲ್ಲಿ ಇಲ್ಲಿ ಶಿವಜನಗರ ಕಳಿಸಿದ್ದಾರೆ, ಹೊಸಕೋಟೆ ಕಳಿಸಿದ್ದಾರೆ, ಟಿಕ್ ಮಾರ್ಕ್ ಮಾಡಿ ಟಿಕ್ ಮಾರ್ಕ್ ಅವ್ರು ತೆಗಿಲೇಬೇಕು. ಮದುವೆ ಮಾಡ್ಕೊಂಡಿದ್ದಾರೆ ಇಲ್ಲೇ ಅಲ್ಲೂ ಸೇರ್ಕೊಂಡಿರ್ತಾರೆ. ಯಾರ್ಯಾರು ಹೋಗ್ಬಿಟ್ಟು ಹೊರಗಡೆ ಬಂದಿದ್ದಾರೆ, ಹೊರಗಡೆಯಿಂದ ಬಂದು ವೋಟ್ ಲಿಸ್ಟ್ ಸೇರ್ಕೊಂಡಿದ್ದಾರೆ, ಅಪ್ಪ ನಿಮ್ಮ ಬಾಯಿಗೆ ನಾವು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸರು ಇರ್ಬೋದು, ನಿಮ್ದು ಯಾವ ನಿಮ್ಮ ಅಪ್ಪಂದಲ್ಲಿ ಏನಾದ್ರು ವೋಟ್ ಲಿಸ್ಟ್ ಇದ್ದರೆ ಅದಕ್ಕೆ ಕಷ್ಟ ಏನೇನು ಆ ಏನು ನಂಬರ್ ಇತ್ತು ಏನಿತ್ತು. ಇವತ್ತು ಎಲೆಕ್ಷನ್ ಇದರಲ್ಲಿ ಆನ್ಲೈನಲ್ಲಿ ಹಾಕಿ ಗೊತ್ತಿದ್ರೆ ಎಲೆಕ್ಷನ್ ಅಂತೇಳಿ ಗೊತ್ತಿ ಇಂಥ ಬೂತು ಇಂಥ ಊರು ಅನ್ನೋ ಲೆಕ್ಕಾಚಾರದಲ್ಲಿ ಹಾಕಿದ ತಕ್ಷಣ ಅದೆಲ್ಲ ಟೋಟಲ್ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಸರ್ಕಾರ ಯೋಜನೆ ಏನೇನು ತಗೊಂಡಿದ್ದೀವಿ ಇವತ್ತು ಕೊಟ್ಟಾಗ ಅಕ್ಕಿಯಿಂದ ಹಿಡಿದು ಶೌಚಾಲಯದಿಂದ ಹಿಡಿದು ಪ್ರತಿಯೊಂದು ಇವತ್ತು ಏನೋ ಅಂಗನವಾಡಿಯಲ್ಲಿ ಕೊಡ್ತಾ ಇರೋದು, ನಮ್ಮ ಮಾತೃವಂದನೆ ಇದರಲ್ಲಿ ಬಾಳಂತಿಯರಿಗೆ ಮಧ್ಯಾಹ್ನದ ಪೌಷ್ಟಿಕ ಆಹಾರ ಮೊಟ್ಟೆ ಕೊಡೋಂಥದ್ದು, ಮೆಡಿಸಿನ್ ಕೊಡೋಂಥದ್ದು, ಬಾಳಂತಿಯರಿಗೆ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿ ಮತ್ತು ಕರ್ಕೊಂಬಂದು ಹೆರಿಗೆ ಮುಗಿಸ್ಕೊಂಡು ಬಂದು 5,000 ರೂಪಾಯಿ ಕಾಸು ಕೊಡೋಂಥದ್ದು. ಇವೆಲ್ಲ ಏನಿದೆ ಮಕ್ಕಳು ನಮ್ಮ ಹೆಣ್ಮಕ್ಳು ಸೇಫ್ಟಿ ಮಾನ ಪ್ರಾಣ ಎಲ್ಲ ಕಾಪಾಡಬೇಕಂತೇಳಿ ಶೌಚಾಲಯ ಸ್ವಚ್ಛ ಭಾರತ ಇದರಲ್ಲಿ ಸುಮಾರು 80 ಕೋಟಿ ಜನಕ್ಕೆ ಶೌಚಾಲಯ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳನ್ನು ಮಾಡಿರ್ತಕ್ಕಂಥದ್ದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಎಲ್ಲರಿಗೂ ಏನು ಸೈಟ್ಗಳು ಇನ್ನೊಂದು ಮಕ್ಕಳು ಕೊಡ್ತಾ ಇದ್ದಾರೆ, ಹೆಣ್ಮಕ್ಳ ಹೆಸರಲ್ಲಿ ಕೊಡೋದು, ಬೇಟಿ ಪಡಾವೋ ಬೇಟಿ ಬಚಾವೋ ಇದರಲ್ಲಿ ಹೆಣ್ಮಕ್ಳನ್ನ ಓದಬೇಕು, ಚೆನ್ನಾಗಿರ್ಬೇಕು, ಅವ್ರ ಕಾಲ ಮೇಲೆ ನಾವು ನಿಂತ್ಕೊಂಡೆ ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಧಾನಮಂತ್ರಿ ಕೊಟ್ಟಿರ್ತಕ್ಕಂಥ ಸ್ಕೀಮು. ಉಜ್ವಲ ಯೋಜನೆಯಲ್ಲಿ ಏನು ಗ್ಯಾಸ್ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಹಿಂದೆ ಯಾವ ಥರ ತೊಂದರೆ ಆಗ್ತಾ ಇತ್ತು, ಇವತ್ತೇನು ಕೊಟ್ಟಿದ್ದಾರೆ, ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥವ್ರು, ನಮ್ಮ ಕರೋನಾ ವ್ಯಾಕ್ಸಿನ್ ಕೊಟ್ಟಿರ್ತಕ್ಕಂಥವ್ರು, ಇದ್ರ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಅವರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ 13 ವರ್ಷ ಮುಖ್ಯಮಂತ್ರಿ, 12 ವರ್ಷ ಪ್ರಧಾನಮಂತ್ರಿ, ಒಂದೇ ಒಂದು ದಿನ ರಜೆ ಆಗ್ತದೆ, ಒಂದೇ ಒಂದು ದಿನ ರಜೆ ಆಗ್ತದೆ. ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಮಾಡಿ ಎಷ್ಟೋ ಜನ MLAಗಳು ಮಂತ್ರಿಗಳು ಇವತ್ತು ಬೇಲ್ ಮೇಲೆ ಇದ್ದಾರೆ. ನಸೀರ್ ಅಹಮದ್ ಅವರು ಯಾವ ರೀತಿ ಸರ್ಕಾರಕ್ಕೆ ಲೋನ್ ತಗೊಂಡು ಬ್ಯಾಂಕ್ಗಳಲ್ಲಿ ಸುಮಾರು 1,400 ಕೋಟಿ ಮೋಸ ಮಾಡಿ ದಿವಾಳಿ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಪೇಪರ್ಗಳಲ್ಲಿ ಬಂದಿದೆ. ಯಾವ ರೀತಿ ನಮ್ಮ ಇದನ್ನು ಮಾಡ್ತಾ ಇದ್ದಾರೆ, ನಮ್ಮ ದೇಶಕ್ಕೆ ಯಾವ ರೀತಿ ಬೇರೆ ಬೇರೆ ದೇಶದವ್ರನ್ನೆಲ್ಲ ಕರ್ಕೊಂಡ್ಬಂದು ನಮ್ಮ ಮನೆಗಳ ಪಕ್ಕದಲ್ಲೇ ಚಟುವಟಿಕೆ ಸಂದರ್ಭದಲ್ಲಿ ಯಾವ ರೀತಿ ನಮ್ಗೆ ತೊಂದರೆ ಆಗುತ್ತೆ, ಆಂತರಿಕ ಕಾಲದಲ್ಲಿ ಯಾವ ರೀತಿ ಶುರುವಾಗುತ್ತೆ, ಯಾವ ರೀತಿ ರಾಮೂತ್ರಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಾತ್ರ ಏನು, ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದಮೇಲೆ ಬಾಂಬ್ಗಳಾಗ್ತವ್ರೆಲ್ಲ ನಮ್ಮ ಪ್ರದರ್ಶನ ಕರೀತಾರೆ, ಯಾರ್ಯಾರು ದೇಶದಲ್ಲಿ ಚಟುವಟಿಕೆ ಮಾಡ್ತಾರೆ ಅವರೆಲ್ಲ ಪ್ರದರ್ಶನ. ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ವಿಧಾನಸೌಧ ಹೇಳಿದ್ರೆ ಅವ್ರನ್ನ ಖುಲಾಸ ಮಾಡ್ತಾರೆ.
ಪೊಲೀಸರ ಮೇಲೆ ಹಲ್ಲೆ ಮಾಡಿದವ್ರನ್ನ ಪೊಲೀಸ್ ಸ್ಟೇಷನ್ ಬೆಂಕಿ ಇದ್ದವ್ರದ್ದೆಲ್ಲ ಕೇಸ್ಗಳು ಖುಲಾಸೆ ಮಾಡ್ತಾರೆ. ರಾಮ ಮಂದಿರ ಬೇಕಂತ ಫೈಟ್ ಮಾಡಿದವ್ರ ಕೇಸ್ಗಳು ಖುಲಾಸೆ ಮಾಡೋದು ಇವತ್ತು ಕೇಸ್ಗಳು ಇರ್ತಿದೆ, ಇರ್ತಿದೆ. ಇವತ್ತು ನಾವೆಲ್ಲ ದೇಶದ ಪರವಾಗಿ ಏನಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಇಮಿಡಿಯೇಟ್ ಸರ್ಕಲ್ ಇನ್ಸ್ಪೆಕ್ಟರ್ ಕಳಿಸಿ ನಮ್ಮ ಕಾರ್ಯಕರ್ತರ ಮೊಬೈಲ್ ಯಾವ ರೀತಿ ಸೀಸ್ ಮಾಡಿಕೊಂಡು ಅವ್ರಿಗೆ ಕಿರುಕುಳ ಕೊಡ್ತಾರೆ, ಸುಳ್ಳು ಕೇಸ್ಗಳು ಹಾಕ್ತಾರೆ, ಭಯ ಬೀಳಿಸ್ತಾರೆ. ಬಡವರೆಲ್ಲೋ ಸರ್ಕಾರಿ ಜಾಗದಲ್ಲಿ ಮನೆಗಳು ಕಟ್ಕೊಂಡಿದ್ರೆ ಯಾವ ರೀತಿ ಅಧಿಕಾರಿಗಳನ್ನ ಬಳಸ್ಕೊಂಡು ಅವ್ರ ಲೀಡ್ರು ಉಳಿಸ್ಕೊಬೇಕು, ಆ ಲೀಡ್ರು ಆ ಜಮೀನ ಉಳಿಸ್ಕೊಬೇಕಂತ ಹೇಳ್ಬಿಟ್ಟು ಹೋಗಿ ಹಗಲುರಾತ್ರಿ ಕಷ್ಟ ಬಿದ್ದು ಕಲ್ಲು ಕೆಲಸ ಮಾಡ್ತಾ ಇರ್ತಕ್ಕಂಥ ಮನೆಗಳನ್ನು ಕೂಲಿ ನಾಲಿ ಮಾಡಿ ಗಾಳಿಗಳನ್ನು ತಗೊಂಡು ಮನೆ ಕೆಲಸ ಮಾಡಿ ಕೂಡಾಕಿ ಮನೆ ಕಟ್ಟಿರ್ತಕ್ಕಂಥ ಇದನ್ನು ಯಾವ ರೀತಿ ಅವರು ಡೆಮೊಲೇಷನ್ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜಕಾರಣಿಗಳು ನೂರಾರು ಎಕರೆ ಸರ್ಕಾರಿ ಜಮೀನುಗಳನ್ನು ಗುಳಿ ಮಾಡಿರ್ತಕ್ಕಂಥ ನೀವು ನೋಡಿದ್ದೀವಿ. ನಮ್ಮ ಆ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲ ಕಡೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರು ಯೋಗ್ಯಕ ಈ ಚಿಂತಾಮಣಿ ತಾಲೂಕಲ್ಲಾಗಲಿ ಅಕ್ಕಪಕ್ಕದಲ್ಲಾಗಲಿ ಎಷ್ಟು ಜನಕ್ಕೆ ಬಡವರಿಗೆ ಸೈನಿಕ ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ, ಎಷ್ಟು ಜನಕ್ಕೆ ಇದು ಮಾಡಿದ್ದಾರೆ, ಎಷ್ಟು ಜನಕ್ಕೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇದನ್ನೆಲ್ಲ ನಾವೆಲ್ಲ ಆ ಜನಕ್ಕೆ ಹೋಗಿ ಹೇಳಿದಾಗ ಆ ಜನ ಚೇಂಜ್ ಆಗ್ತಾರೆ. ಇಡೀ ದೇಶದಲ್ಲಿ ಎಲ್ಲೆಲ್ಲೋ ಈ ಕೇಸರಿ ಶಾಲು ನೋಡಿದ್ರೆ ಗೇಲಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದಲ್ಲಿ 22ರಿಂದ 23 ರಾಜ್ಯಗಳಲ್ಲಿ ನಮ್ಮದು BJP ಮತ್ತು NDA ಸರ್ಕಾರ ಇದೆ. ಇವತ್ತು ಅವರು ಸರ್ಕಾರ ನೋಡಿದ್ರೆ ಅವ್ರನ್ನ ಕೇರೆ ಮಾಡಿಲ್ಲ, ತಮಿಳುನಾಡಲ್ಲಿ ಹೋಗೋ ಅಂತ ಯಾರೇ ತುಂಬೋದಿಲ್ಲ. ಆದರೆ ಇವರು ಮಾನವರೇದು ಬಿಟ್ಟು ಆ DMK ಜೊತೆ ಲಡ್ಡಾಗಿದ್ದವರು ಆ ಟಿ ಶರ್ಟ್ ಹಾಕೊಂಡು ಬಂದ್ಬಿಟ್ಟು ಅಲ್ಲೋಗ್ಬಿಟ್ಟು ಇಟ್ಕೊಂಡು ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಲೆಕ್ಕಾಚಾರ ಮೇಲೆ ಬಿದ್ದೋಗಿ ಅವ್ರು ಕೇರೆ ಮಾಡಿದ್ರು. ನೋಡಿದ್ರು ಮಾಧ್ಯಮದಲ್ಲೆಲ್ಲ ಆ TVಗೆ ಇದರಲ್ಲಿ ವಿಜಯ್ ಮಾತಾಡ್ಸಕ್ಕೆ ಬರ್ತಾರೆ, ಈಗ ನನ್ನೇ ನಿಂತಿರ್ತಾರೆ, ಏನಕ್ಕೆ ಯಾರ ತಗೋಲ್ಲ ಆ ಥರ ಮಾನವರೇದಿದ್ದು ಹೋಗಿ ಅವ್ರು ಸಪೋರ್ಟ್ ಮಾಡೋಕ್ಕಾಗ್ತದೆ. ಎಲ್ಲ ಕೂರ್ಬಿಟ್ಟು ಅವರು ದೊಡ್ಡವರು ಲೇಟರು ಹೀಗೆಲ್ಲ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ. ಮಹಿಳಾ ಮೀಸಲಾತಿಗೆ 33% ರಿಸರ್ವೇಷನ್ ಕೊಟ್ಟು ಈ ದೇಶದಲ್ಲಿರ್ತಕ್ಕಂಥ ಸುಮಾರು 211ಕ್ಕೂ ಹೆಚ್ಚಿಗೆ ನೆಕ್ಸ್ಟ್ ಈಗ ಡಿಲಿಮಿಟೇಷನ್ ಆಗಿದ್ದಾಗ 211 ಜನ ಮಹಿಳೆಯರೇ ಸಂಸದರಾದರೆ ಯಾವ ರೀತಿ ಇರುತ್ತೆ? ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ 224ಕ್ಕೆ ಡಿಲಿಮಿಟೇಷನ್ ಆಗಿ ಇನ್ನೊಂದು ಯಾಕಂದರೆ ಇವಾಗ 5-6 ಜನ ಇದ್ದಾರೆ ಅಷ್ಟೇ ಎಮ್.ಎಲ್.ಎ. 50-60 ಜನ ಆಗ್ತಾರೆ ಎಮ್.ಎಲ್.ಎ. ಅದಾಗೋದಕ್ಕೂ ನೀವು ಯಾವ ರೀತಿ ಆಟ ಮಾಡ್ತಾ ಇದ್ದಾರೆ? ಈ ನಕಲಿ ಗ್ಯಾರಂಟಿ ಹೇಳ್ಬಿಟ್ಟು ಯಾವ ರೀತಿ ನೀವು ಮೋಸ ಮಾಡ್ತಾ ಇದ್ದಾರೆ? ಇದನ್ನೆಲ್ಲ ನೀವು ಹೆಣ್ಮಕ್ಳು 33% ಅನ್ನ ಲೆಕ್ಕಾಚಾರ ಬಂದಾಗ ಒಂದು ಬೂತಲ್ಲಿ ಒಂದು 400 ಜನ ನಾವಿದ್ರೆ 380 ಜನ ನೀವು ಇರ್ತೀರಿ, 400 ಜನ ನೀವಿದ್ರೆ 380 ಜನ ಇವರು ಇರ್ತಾರೆ. ಈ ಲೆಕ್ಕಾಚಾರದ 10-20 ಸಂಖ್ಯೆ ಅಷ್ಟೇ ಡಿಫ್ರೆನ್ಸ್. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಮುಂಚೂಣಿ ಬರಬೇಕು, ನೀವೆಲ್ಲ ಚುನಾಯಿತ ಪ್ರತಿನಿಧಿಗಳು ಆಗಬೇಕು ಅನ್ನೋ ಲೆಕ್ಕಾಚಾರ ಬಂದಾಗ ಇವರಾದ್ರೂ ಕಿಚನ್ನಲ್ಲಿ ಅವರು ಹೋಗಿ ಯಾರು ಮಾತಾಡೋಕ್ಕಾಗಲ್ಲ. ನೀವು ಹೋಗ್ಬಿಟ್ಟು ಸೌಟಾಗಿ ಪಾತ್ರೆ ತಿರುಗಿ ಕೊಟ್ಬಿಟ್ಟು ಬೆಳಗ್ಗೆ ಇಲ್ಲಿ ಕರ್ಸ್ಕೊಂಡ್ರೆ ಸರೋತೈತೆ ಇಲ್ಲ ಮುಂದೆ ಒಂದು ಅವತ್ತೇ ಹೇಳಿದ್ರು. ಆದರೆ ನೆಹರು ಅವರು ಗಾಂಧಿ ಅವರು ಯಾರು ಅದನ್ನ ಹೇಳಿಲ್ಲ. ಅವತ್ತೂ ವೋಟ್ ಬ್ಯಾಂಕ್ಗೋಸ್ಕರ ಓಲೈಕೆ ರಾಜಕಾರಣ ಮಾಡೋದಕ್ಕೆ ಇವತ್ತೂ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳೋದೇನೆಂದರೆ ಇವತ್ತೇನು SIR ಮತದಾನ ಪಟ್ಟಿ ಪರಿಷ್ಕರಣಾ ಕಾರ್ಯಕ್ರಮಕ್ಕೆ ನೀವು BLA2ಗಳೆಲ್ಲ ಬಂದಿದ್ದೀವಿ, ಇನ್ನು ಯಾರ್ಯಾರು ಬಂದಿಲ್ಲ, ಯಾವ ಊರಲ್ಲಿ ನಮ್ಮ ಬೂತ್ ಇಲ್ಲ ಅನ್ನೋ ಲೆಕ್ಕಾಚಾರ ಬಂದಾಗ BLA2 ಇಲ್ಲ ಅಂತ ಬಂದಾಗ ನಮ್ಮಲ್ಲಿ ಇನ್ನೊಂದು 2 ಬೂತ್ಗಳನ್ನ ಇನ್ಚಾರ್ಜ್ ತಗೊಂಡು 271 ಬೂತಲ್ಲೂ ಹೋಗಿ ಈಗ ಮತದಾನ ಪರಿಷ್ಕರಣೆ ಅದರಲ್ಲೂ ಈ ಟೌನ್ ಇದೆಯಲ್ಲ, ಈ ಟೌನಲ್ಲಿ ಜಾಸ್ತಿ ಇರ್ತಾರೆ. ಈ ಟೌನಲ್ಲಿ ಜಾಸ್ತಿ ಇರ್ತಾರೆ. ಯಾರ್ಯಾರು ಬಂದಿರ್ತಾರೆ ಅವ್ರ ಏರಿಯಾಗಳಲ್ಲಿ ಜಿಲ್ಲೆಗಳಲ್ಲಿ ಅವರಲ್ಲೇ ನಮ್ಮನ್ನು ಒಬ್ಬರು ಹಾಕ್ಕೊಂಡು ಯಾರ್ಯಾರು ಬಂದಿರ್ತಕ್ಕಂಥವ್ರು, ಯಾರ್ಯಾರು ಹೊರಗಡೆ ಬಂದಿರ್ತಕ್ಕಂಥವ್ರು ಏನು ಯಾಕಂದ್ರೆ ಹಳ್ಳಿಗಳಲ್ಲಿ ಇನ್ನೆಲ್ಲೂ ನಂದು ವೋಟ್ ಲಿಸ್ಟಲ್ಲಿ ಹೆಸರಿಲ್ಲ ಏನೇಳು. ಒಂದು ವೇಳೆ ಆ ಥರ ಏನಾದರೂ ಇದ್ದಿದ್ದೆ ಆದರೆ ನೀವು ನನ್ನ ಮೇಲೆ ಕಾನೂನು ಕ್ರಮ ಕೈಗೊಳ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇದರಲ್ಲಿ ಮಾಡಿದ್ರು. ಇದರಲ್ಲಿ ಸೈನ್ ಹಾಕ್ಸ್ಕೊತಾರೆ, ಸೈನ್ ಹಾಕ್ಸ್ಕೊಂಡು ಹೆಬ್ಬೆಟ್ಟು ಹಾಕ್ಸ್ಕೊತಾರೆ, ಏನೇಳೆ ಸೈನ್ ಹಾಕ್ಸ್ಕೊಂಡು ಎಡಕೈದು ಹೆಬ್ಬೆಟ್ಟನ್ನು ಒತ್ಸ್ಕೊತಾರೆ ಇದರಲ್ಲಿ. ಅದಕ್ಕೋಸ್ಕರ ಯಾವುದೇ ಆ ರೀತಿಯಲ್ಲಿ ಅಧಿಕಾರಿಗಳಿಗೆ ಹೇಳಬೇಕು, ದಿನದಕ್ಕೆ ಹೋಗಿ ವರ್ಷಗಳು ಕಳ್ಕೊಳ್ಳೋದು MLA ಮಾತುಗಳು ಮಂತ್ರಿಗಳ ಮಾತು ಕೇಳ್ಕೊಂಡು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಮ್ಮ ಊರಲ್ಲಿ ಇದ್ದವ್ರದೇ ಒಂದು ಲಿಸ್ಟಲ್ಲಿ ಹೆಸರಿರಬೇಕು. ಅವ್ರ ದಾಖಲಾತಿಗಳು ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದನ್ನು ಕೈಗೊಳ್ಳೋ ಕೆಲಸಗಳನ್ನು ನೀವೆಲ್ಲರೂ ಸೇರಿ ಮಾಡಬೇಕು ಅಂತ ಹೇಳಿ ಇದ್ರ ಬಗ್ಗೆ ಏನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.